ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಶಾಕ್ ಕೊಟ್ಟ ಡಿ ಕೆ ಶಿವಕುಮಾರ್. ಈ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಸೋತ ಬಳಿಕ ಡಿ ಕೆ ಸುರೇಶ್ ಹಠಕ್ಕೆ ಬಿದ್ದಂತಹ ಡಿ ಕೆ ಬ್ರದರ್ಸ್ ಯಾವ ರೀತಿ ಅಲ್ಲೇ ಠಿಕಾಣಿ ಹೂಡಿ ತಯಾರಿ ಮಾಡಿಕೊಂಡ್ರು ಮತ್ತು ಚನ್ನಪಟ್ಟಣ ಭರ್ಜರಿ ಗೆಲುವನ್ನು ದಾಖಲಿಸುವಲ್ಲಿ ಆಪರೇಷನ್ನು ಸಕ್ಸಸ್ ಆಯಿತು ನೋಡಿದ್ದೀವಿ. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಹೊಡೆತವನ್ನು ಕೊಡ್ತಿರೋದು ಬ್ಯಾಕ್ ಟು ಬ್ಯಾಕ್ ಕುಮಾರಸ್ವಾಮಿಯವರ ಅಸ್ತ್ರವನ್ನು ಮುರಿದು ಅವರ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ಏನು ಬೆಳವಣಿಗೆ ಹಾಗಾದರೆ? ಮತ್ತೊಂದು ಆಪರೇಷನ್ ಡಿ ಕೆ ಬ್ರದರ್ಸ್ದು ಸಕ್ಸಸ್ ಆಗಿರೋದು ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ದೊಡ್ಡ ಹಂತದಲ್ಲೇ ಆಪರೇಷನ್ ನಡೀತಾ ಇದೆ ಅನ್ನೋ ಸುಳಿವೆಲ್ಲ ಸಿಕ್ಕಿತ್ತಲ್ವ, ಕೈ ಮೂಲದಿಂದಲೇ ಸಿಕ್ಕಿತ್ತು. ಮತ್ತು ಡಿ ಕೆ ಶಿವಕುಮಾರ್ ಅವರೇ ಓಪನ್ ಆಗಿ ಸೆಷನಲ್ಲೇ ಹೇಳಿದರು, ನಾನು ಏನಾಗ್ತೀನಿ ಕೆಲವು ದಿನಗಳಲ್ಲಿ ಅನ್ನೋದು ಗೊತ್ತಾದರೆ, ನನ್ನ ಭವಿಷ್ಯ ಗೊತ್ತಾದರೆ JDSನ ಮತ್ತು BJPಯ ಶಾಸಕರು ಈ ಕಡೆ ಬಂದು ಕೂತ್ಕೊಳ್ತಾರೆ ಅಂತ ಹೇಳುವ ಮೂಲಕ ನನ್ನ ಜೊತೆಗೆ CM ಕುರ್ಚಿ ಏರೋದಕ್ಕೆ JDS ಶಾಸಕರ ಸಪೋರ್ಟ್ ಇದೆ, BJP ಶಾಸಕರು ನನ್ನ ಜೊತೆ ಬರೋರಿದ್ದಾರೆ, ಟೈಮ್ ಬರಬೇಕು ಅನ್ನೋ ರೀತಿಯಲ್ಲಿ ಭವಿಷ್ಯ ನುಡಿದಿದ್ರು. ಅದ್ರ ಜೊತೆಗೆ GT ದೇವೇಗೌಡರು ಹಾಗೆ BJPಯಲ್ಲಿ ಇರುವಂತಹ ಇಬ್ಬರು ಅಸಮಾಧಾನಿತ ಶಾಸಕರು ಹೆಬ್ಬಾರ್ ಸೋಮಶೇಖರ್ ಇವರೆಲ್ಲ ಈ ವಕ್ಫು ವಿಚಾರದಲ್ಲಿ BJPಗೆ ಸಪೋರ್ಟ್ ಕೊಡದೆ ಕಾಂಗ್ರೆಸ್ನ ಪರವಾದ ಧೋರಣೆ ತೋರಿಸಿದ್ದು ನೋಡಿದ್ದೀವಿ. ಹೊರಗಡೆ ಆಗ್ತಿರೋ ಬೆಳವಣಿಗೆ ಎಲ್ಲ ಗಮನಿಸಿದ್ದೀವಿ. ಈ ರೀತಿ ದೊಡ್ಡ ಮಟ್ಟದಲ್ಲೇ ಆಪರೇಷನ್ ಆಗಬಹುದು, JDS ಪಕ್ಷವೇ ಮುಗಿಯೋ ತನಕ ಸ್ಕೆಚ್ ರೆಡಿ ಆಗಿದೆ ಅನ್ನೋ ಚರ್ಚೆಗಳೆಲ್ಲ ಆಗಿತ್ತು. ಅದಕ್ಕೆ ತಯಾರಿ ಅನ್ನುವಂತೆ ಒಂದೊಂದೇ ಪೆಟ್ಟು JDSಗೆ ಕೊಡುವಂಥ ಪ್ರಯತ್ನ ಸಕ್ಸಸ್ ಆಯಿತಾ? ನಂಬರ್ 1 ಚನ್ನಪಟ್ಟಣ ಗೆಲುವು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸೋ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ಅದು ಮರ್ಮಾಘಾತವೇ ಆಯಿತು. ಬೆಂಗಳೂರು ಗ್ರಾಮಾಂತರ ಅಂದುಕೊಂಡಂಗೆ ಗೆದ್ದರು, ಆದರೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದುಕೊಂಡು ನಿಖಿಲ್ನೇ ನಿಲ್ಲಿಸಿದ್ರೂ ಕೂಡ ಗೆಲುವು ಸಾಧ್ಯವಾಗಲಿಲ್ಲ. ಬಹಳ ದೊಡ್ಡ ಮುಖಭಂಗದಂತೆ ಆಯ್ತದು. ಪ್ರತಿಷ್ಠೆಯ ಸಮರವಾಗಿತ್ತು ಆ ಎಲೆಕ್ಷನ್. ಅದಾದ ಮೇಲೆ ಒಕ್ಕಲಿಗರ ಸಂಘದ ಎಲೆಕ್ಷನ್ ಬಂತು, ಅದನ್ನು ರಿಪೋರ್ಟ್ ಮಾಡಿದ್ವಿ. ಅಲ್ಲೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡರಿಗೆ ಅಂದುಕೊಂಡಂತೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಡ್ರು. ಈಗ ನೋಡಿ, 3ನೇ ಪೆಟ್ಟು. ರಾಮನಗರದ ನೂತನ ನಗರಸಭಾಧ್ಯಕ್ಷರ ಆಯ್ಕೆಯಾಗಿದೆ. ನಗರಸಭಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆ ಶೇಷಾದ್ರಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ 31 ಸದಸ್ಯರ ಬಲ ಇರುವಂಥ ನಗರಸಭೆ. ಕಾಂಗ್ರೆಸ್ನ 20 ಸದಸ್ಯರು, JDSನ 11 ಸದಸ್ಯರು. ಕಾಂಗ್ರೆಸ್ನಲ್ಲಿ JDSನ ನಗರಸಭಾ ಸದಸ್ಯರು ಕೂಡ ಗುರುತಿಸ್ಕೊಂಡು, ಅಂದರೆ ಸಪೋರ್ಟ್ ಮಾಡಿ ಇಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗುವಲ್ಲಿ ಶೇಷಾದ್ರಿ ಅವರು ಯಶಸ್ವಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆ ಮೂಲಕ ತಮ್ಮ ಕೈಯನ್ನು ಬಲಪಡಿಸ್ಕೊಂಡಿದ್ದಾರೆ. JDSನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, JDS ಸ್ಪರ್ಧೆನೇ ಮಾಡಿಲ್ಲ ಅಲ್ಲಿ. ಅವಿರೋಧ ಆಯ್ಕೆ ಅಂದರೆ ಎಲೆಕ್ಷನ್ ನಡೀದೇನೆ ಆಯ್ಕೆ ಆಗಿರೋದು. ಯಾಕಂದರೆ ಅಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮತ್ತೆ ಚುನಾವಣೆಗೆ ಹೋಗೋ ಮನಸ್ಸೇ ಮಾಡಲಿಲ್ಲ JDS. ಆ ಮೂಲಕ ಆಪರೇಷನ್ನು ಮತ್ತು ಅಲ್ಲಿರುವಂಥ ಸದಸ್ಯರ ಬಲ ಎಲ್ಲ ಸೇರಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಪಕ್ಕಾಗಿರೋದು. ನೂತನ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಉಪಾಧ್ಯಕ್ಷರಾಗಿ ಆಯಿಷಾ ಬಾನು ಅವರು ಆಯ್ಕೆಯಾಗಿದ್ದಾರೆ. ಈಗ ಅಲ್ಲಿ ಇಕ್ಬಾಲ್ ಹುಸೇನ್ ಎಲ್ಲ ಶುಭ ಕೋರಿದ್ದಾರೆ. ಸಂಭ್ರಮಾಚರಣೆ ಭರ್ಜರಿಯಾಗಿ ನಡೀತಾ ಇದೆ, ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ BJP JDSನ ಮೈತ್ರಿಯ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಲ್ಲಿಯೇ ಪೆಟ್ಟು ಕೊಡುವಂಥ ಪ್ರಯತ್ನ, ಕುಮಾರಸ್ವಾಮಿಯವರ ಕರ್ಮಭೂಮಿಯನ್ನು ಸಂಪೂರ್ಣವಾಗಿ ರಾಜಕೀಯವಾಗಿ ತನ್ನದಾಗಿಸ್ಕೊಳ್ಳುವಂತಹ ಪ್ರಯತ್ನ ನಡೀತಾ ಇದ್ದಂಗಿದೆ. ಹಾಸನದಲ್ಲೂ ಕೂಡ ಗರ್ವಭಂಗ ಆಯಿತು ರೇವಣ್ಣ ಅವ್ರಿಗೆ. ಪ್ರಜ್ವಲ್ ರೇವಣ್ಣ ಕೇಸು ಮತ್ತು ಎಲೆಕ್ಷನ್ ಸೋತಿದ್ದು. ಈಗ ಕುಮಾರಸ್ವಾಮಿ ಅವ್ರಿಗೆ ಅದೇ ರೀತಿಯಲ್ಲಿ ಪೆಟ್ಟು ಬೀಳ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ JDS ಕೋಟೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಆಪರೇಷನ್ಗೆ. ಇಲ್ಲಿ ನಗರಸಭೆಯಲ್ಲಾಯಿತು, ಅಲ್ಲಿ ಶಾಸಕರಿಗೂ ಸ್ಕೆಚ್ ಅದು ಓಪನ್ ಆಗಿ ಕಾಣಿಸ್ತಿದೆ. GTD ನೇತೃತ್ವದಲ್ಲಿ ಟೀಮೂ ರೆಡಿ ಆಗಿದೆ ಅನ್ನೋ ಮಾತನ್ನು ಕಾಂಗ್ರೆಸ್ಸಿಗರೇ ಹೇಳ್ತಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಊಹೆ ಮಾಡಿಕೊಳ್ಳದಂಥ ಆಘಾತ ಕಾದಿದೆಯಾ? ಯಾವ ರೀತಿ ಇರಲಿದೆ JDSನ ಕೌಂಟರ್ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.